ಯದ್ಭಾಸ ಭಾಸತೆ ವಿಶ್ವಂ ಯಸ್ಸುಕೇನ ನಮೋದತೆ ನಮ ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ ನಮಃ. ಧರ್ಮವೇ ಜಗದಿ ಮೂಲ, ಧರ್ಮವೇ ಜೀವನದ ಸೂತ್ರ, ಧರ್ಮವೇ ಎಮ್ಮಯ ಬಾಳಿನ ಬೆಳಕು. ಓಂ ಶಾಂತಿ ಶಾಂತಿ ಶಾಂತಿ. ಸಾಂಬಜೈ ನಮಃ. ಪಾರ್ವತಿ ಪತಿಯರ ಮಾದೇ. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಒಂದ್ಸಲ ಜಯಘೋಷ ಮಾಡ್ರಿ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ. ಮುರುಡ ಬಸವೇಶ್ವರ ಮಹಾರಾಜ್ ಕಿ ಜೈ. ಸುಲಿದ್ಧರ್ ಮಹಾರಾಜ್ ಕಿ ಜೈ. ಶಿವಮೊಗ್ಗ ತಾಲೂಕಿನ ಸೂಗೂರು ಗ್ರಾಮದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿದೇವರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಜನಜಾಗೃತಿ ಧರ್ಮ ಸಮಾರಂಭ, ಶ್ರೀ ಮುರುಡ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ನಿಮಿತ್ತವಾಗಿ 48ನೇ ದಿನದ ಮಂಡಲೋತ್ಸವ ಧಾರ್ಮಿಕ ಸಮಾರಂಭದಲ್ಲಿ ಈ ಸಮಾರಂಭದ ಭವ್ಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂಥ ಪರಮ ಪೂಜ್ಯರು, ತ್ರಿಕಾಲ ವಂದನೀಯರು, ಎನ್ನ ಆರಾಧ್ಯ ದೈವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಮಾರಂಭದಲ್ಲಿ ಸಮ್ಮುಖವನ್ನು ವಹಿಸಿ ತಮ್ಮೆಲ್ಲರಿಗೆ ಉಪದೇಶಾಮೃತ ನೀಡಿದಂಥ ಆತ್ಮೀಯರಾದ ಪೂಜ್ಯರಾದ ಶಸ್ತಲ ಬ್ರಹ್ಮ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಪೂಜ್ಯರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಮಾತನಾಡಿದಂಥ ಶಾಸಕರಾದ DS ಅರುಣ್ ಕುಮಾರ್ ಅವರೇ ಹಾಗೂ ಪಂಚಪೀಠಗಳ ಪರಂಪರೆ ಗುರು ಅಂದರೆ ಏನು ಅಂತೇಳಿ ಸಮಾಜಕ್ಕೆ ವಿಶೇಷವಾದಂಥ ಮಾತುಗಳನ್ನು ಹಂಚಿಕೊಂಡಿರುವಂಥ ಬಸವಣ್ಣವರು ಹೇಳಿದ ಹಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದಂಥ ಮೊನ್ನೆ ಶಿವಮೊಗ್ಗ ಮಹಾನಗರದಲ್ಲಿ ಕಂಕಣಬದ್ಧರಾಗಿ ನಿಂತುಕೊಂಡು ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿಸಿದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಆಯನೂರು ಮಂಜುನಾಥ್ ಅವರೇ, ಅವರ ಜೊತೆಯಲ್ಲಿ ಶಿವಮೊಗ್ಗ ಮಹಾನಗರದ ಜಗದ್ಗುರು ಪಂಚಪೀಠಾಧೀಶರ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ಸನ್ಮಾನ್ಯ SS ಜ್ಯೋತಿ ಪ್ರಕಾಶ್ ಅವರು ಕೂಡ ಆ ಸಮಾರಂಭದಲ್ಲಿ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ SS ಜ್ಯೋತಿ ಪ್ರಕಾಶ್ ಅವರೇ, ದೇವಸ್ಥಾನದ ಸಮಿತಿ ಅಧ್ಯಕ್ಷರು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಉಪನ್ಯಾಸ ನೀಡಿದಂಥ ನಾಗಾರ್ಜುನ ಸ್ವಾಮಿಯವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಸದ್ಭಕ್ತ ಮಹಾಶಯರೇ, ತಾಯಂದರೇ, ಮುದ್ದು ಮಕ್ಕಳೇ, ವಿಶೇಷವಾಗಿ ಒಬ್ಬ ಯುವ ಯತಿಯನ್ನು ನಾವು ಹೇಳಲೇಬೇಕು. ಯುವಕರು ಅಂದರೆ ಇವತ್ತು ಈ ನಾಡಿಗೆ ಧರ್ಮದ ಸಂಸ್ಕೃತಿಯನ್ನ, ಅದರಲ್ಲೂ ವೀರಶೈವ ಲಿಂಗಾಯತ ಧರ್ಮ ಪ್ರಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ ಎಲೆಮರೆಕಾಯಾಗಿ ಇದ್ದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಯುವಕರಾದಂಥ ಮಾಧ್ಯಮ ಮಿತ್ರರಾದಂಥ ಸತೀಶ್ ಗೌಡ್ರವರೇ, ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಸಮಸ್ತ ಸದ್ಭಕ್ತ ಮಹಾಶಯರೇ, ತಾಯಂದರೇ ಹಾಗೂ ಮುದ್ದು ಮಕ್ಕಳೇ, ಬಂಧುಗಳೇ, ಈಗಾಗಲೇ ವೇದಿಕೆ ಮೇಲೆ ಮಳಲಿ ಪೂಜೆಯನ್ನು ಮೊದಲು ಮಾಡಿಕೊಂಡು ಎಲ್ಲ ಗಣ್ಯರು ಉತ್ತಮವಾದಂಥ ಧರ್ಮದ ಸಂದೇಶವನ್ನ, ಧರ್ಮದ ಸಂಸ್ಕೃತಿಯನ್ನ, ಪರಂಪರೆಯನ್ನ ನಿಮಗೆಲ್ಲ ಉಣಬಡಿಸಿದ್ದಾರೆ. ಬಂಧುಗಳೇ, ನಾವೊಂದು ಮಾತು ಹೇಳ್ತಾ ಇದ್ದೇವೆ. ಶಿವಮೊಗ್ಗದಿಂದ ಹೊನ್ನಾಳಿ ಹೋಗೋವರೆಗೂ ಏನೇಳಿ, ಶಿವಮೊಗ್ಗದಿಂದ ಹೊನ್ನಾಳಿ ಹೋಗೋವರೆಗೂ ತಾವರಚಟ್ನಳ್ಳಿ, ಗೊಂದಿಚಟ್ನಳ್ಳಿ, ಹೊಳೆ ಅನ್ಸವಾಡಿ, ಮೇಲಿನ ಅನ್ಸವಾಡಿ, ಹೊಳೆಹಟ್ಟಿ, ಸೂಗೂರು, ಒಳಲೂರು, ಚೀಲೂರು, ಮಡಕೆ ಚೀಲೂರು, ಗೋನ್ಕೋವಿ, ಹೊನ್ನಾಳಿವರೆಗೂ ದೇವನಾಡು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನೇಳಿ, ದೇವನಾಡು. ಇದು ಈ ಭಾಗದಲ್ಲಿರುವಂಥ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ ಬೇರೆ ಯಾವ ಊರಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರನ್ನ ನಂಬಿದಂಥ ಗ್ರಾಮಗಳು ಇವೆಲ್ಲವೂ ಕೂಡ. ದೇವರನ್ನು ಬಿಟ್ಟರೆ ಬೇರೆ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲರೂ ಕೂಡ ಏನೇ ಮಾಡಬೇಕಾದ್ರೂ ಕೂಡ ದೇವರನ್ನ ನಂಬಿ
ಆ ದೇವರ ಆಶೀರ್ವಾದ ತಗೊಂಡು ಮಾಡುವಂಥ ಗ್ರಾಮ ಯಾವ್ದಾದ್ರು ಇದೆ ಅಂದರೆ ಅದರಲ್ಲೂ ಕೂಡ ಸೂಗೂರು ಗ್ರಾಮ ಅಂದರೆ ಬಹಳ ಅತ್ಯಂತ ಶ್ರೇಷ್ಠವಾದ ಗ್ರಾಮ ಇದು ಅಂತೇಳಿ ನಾವಾದರೂ ಕೂಡ ಬಯಸ್ತಾ ಇದ್ದೇವೆ. ಈಗೆಲ್ಲ ವೇದಿಕೆ ಮೇಲೆ ಹೇಳಿದ್ರು, ಎಲ್ಲರೂ ಸಹ ಹೇಳಿದರು. ಶಿಲಾ ಮಂಟಪ ನಾಗಾರ್ಜುನ ಸ್ವಾಮಿಯವರು ಹೇಳಿದರು, ತಮಿಳುನಾಡಲ್ಲಿ ಇಂಥ ಮಂದಿರವನ್ನು ಕಾಣ್ತೇವೆ, ಬೇರೆ ಎಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮೊಟ್ಟ ಮೊದಲಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುರುಡ ಬಸವೇಶ್ವರ ಶಿಲಾ ಮಂಟಪ ಯಾರಾದರೂ ಮಾಡಿ ತೋರಿಸಿದ್ದಾರೆ ಅಂದರೆ ಸೂಗೂರು ಗ್ರಾಮದವರು ಮಾಡಿ ತೋರಿಸಿದ್ದಾರೆ ಅಂತೇಳಿ ನಾವಾದರೂ ಕೂಡ ಬಯಸ್ತಾ ಇದ್ದೇವೆ ಬಂಧುಗಳೇ. ಯಾಕಂದರೆ ಧರ್ಮ, ಸಂಸ್ಕೃತಿ, ಪರಂಪರೆ ಉಳಿಬೇಕಾದ್ರೆ ಇಂಥ ಮಂದಿರಗಳು ಬಹಳ ಶ್ರೇಷ್ಠವಾಗಿ ಒಂದು ಊರಿಗೆ ನಾವು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಆ ಊರಿನ ದೇವಸ್ಥಾನ ಹೇಗಿದೆ ಅಂತ ಎಲ್ಲರೂ ಸಹ ನೋಡ್ತೀವಿ, ಹೌದಾನೆ? ಊರಿಗೊಂದು ದೇವಸ್ಥಾನ, ಒಳ್ಳೆ ಉತ್ತಮವಾದಂಥ ಶಿಕ್ಷಣ ಕೊಡುವಂಥ ಶಾಲೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಹಿಂದೂ ಧರ್ಮ, ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಧರ್ಮದ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲ ಬರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಆ ಊರಿನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಸಹ ವೀಕ್ಷಣೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಊರಿನಲ್ಲಿ ಒಂದು ಶಿಕ್ಷಣ ಇರಬೇಕು, ಶಾಲೆ ಇರಬೇಕು. ನಮ್ಮ ದೇಶದ ಸಂಸ್ಕೃತಿ ಉಳಿಬೇಕಾದ್ರೆ ಶಾಲೆ ಮುಖ್ಯವಾಗಿ. ಇವೆರಡು ಕೂಡ ಸೂಗೂರಲ್ಲಿ ಇದೆ ಅಂದರೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಿಮ್ಮೂರಿನ ರತ್ನ ಸಿರಿಗೆರೆ ಪೂಜ್ಯರೆಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮ್ಮೂರಿನ ಒಂದು ರತ್ನ ನಾಡಿಗೆ ನೀವು ಕೊಟ್ಟಿದ್ದೀರಾ. ಆ ಪೂಜ್ಯರು ಹೇಗೆ, ಅವರ ಭಾವನೆ ಹೇಗೆ ಅಂದರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ರೈತರ ಪರವಾಗಿ, ಸಮಾಜದ ಪರವಾಗಿ, ರಾಜಕಾರಣಿಗಳೆಲ್ಲರೂ ದಾರಿ ತಪ್ಪಿದ್ದಾರೆ ಅಂದರೆ ನೇರವಾಗಿ ಮಾತನಾಡುವಂಥ ಗುರುಗಳು ಯಾರು ಅಂದರೆ ಸಿರಿಗೆರೆ ಪೂಜ್ಯರು ಅಂತೇಳಿ. ಆ ಪೂಜ್ಯರಿಗೆ ಇವತ್ತಿನ ದಿವಸ ಈ ಗ್ರಾಮದ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವೊಂದು ಅಭಿನಂದನೆ ಸಲ್ಲಿಸ್ತಾ ಇದೆ ಬಂಧುಗಳೇ. ಇದರ ಜೊತೆಯಲ್ಲಿ ಪ್ರಸ್ತುತ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನ, ಈಗಾಗಲೇ ಆಯನೂರು ಮಂಜಣ್ಣವರು ಹೇಳಿದರು, ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಹಳ ವಿಶೇಷವಾಗಿ ನೀವೆಲ್ಲ ಗಮನ ಹರಿಸಬೇಕಿದ್ದನ್ನ. ರಂಭಾಪುರ ಪೀಠದ 119ನೇ ಜಗದ್ಗುರು ಮಹಾಸನ್ನಿಧಾನ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರು ಲಿಂಗಾಯತ ಧರ್ಮಕ್ಕೆ ಅಥವಾ ವೀರಶೈವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿಲ್ಲ, ಅಥವಾ ಇನ್ಯಾವುದೋ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಲಿಂಗೈಕ್ಯ ಜಗದ್ಗುರು ಮಹಾಸನ್ನಿಧಾನ ವೀರ ಗಂಗಾಧರ ಜಗದ್ಗುರು ಮಹಾಸನ್ನಿಧಿಯವರ ಫೋಟೋವನ್ನು ಇಟ್ಟುಕೊಂಡು ನಮಸ್ಕರಿಸಿ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತೇಳಿ. ಅವರು ಯಾಕೆ ಆ ಒಂದು ತತ್ವವನ್ನು ಅಳವಡಿಸ್ಕೊಂಡಿದ್ದಾರೆ ಅಂದರೆ ನಿಮಗೆಲ್ಲ ಹೇಳಿದಾಗೆ ಪ್ರಸ್ತುತ ರಂಭಾಪುರಿ ಪೀಠದ 119ನೇ ಜಗದ್ಗುರುಗಳಾಗಿ ಈ ನಾಡಿನಾದ್ಯಂತ ಸಂಚರಿಸಿ ವೀರಶೈವ ಲಿಂಗಾಯತ ಧರ್ಮದ ಸಂಸ್ಕೃತಿ ಸಂಸ್ಕಾರವನ್ನ ಈ ನಾಡಿಗೆ ಉಣಬಡಿಸಿದಂಥ ಏಕೈಕ ಜಗದ್ಗುರುಗಳು ಯಾರು ಅಂದರೆ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಮಹಾಸನ್ನಿಧಾನ. ಬಂಧುಗಳೇ, ಅವರು ವಾಣಿ ಹಾಗಿತ್ತು ಅಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಆ ಘೋಷಣೆ ಮಾಡಿದಂಥ ಏಕೈಕ ಪೀಠ ಯಾವುದು ಅಂದರೆ ರಂಭಾಪುರಿ ಜಗದ್ಗುರು ಮಹಾಪೀಠ ಅಂತೇಳಿ ನಾವಾದರೂ ಕೂಡ ಬಯಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಪ್ರಸ್ತುತ ವೇದಿಕೆ ಮೇಲೆ ಆಸೀನರಾದಂಥ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನ ಇಡೀ ನಾಡಿನಾದ್ಯಂತ ಸಂಚರಿಸಿ ವೀರಶೈವ ಧರ್ಮದ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಈ ನಾಡಿಗೆ ಉಣಬಡಿಸಿದಂಥ ಜಗದ್ಗುರು ಮಹಾಸನ್ನಿಧಾನ ಅಂದರೆ ಆಯನೂರು ಮಂಜುನಾಥರು ಹೇಳಿದಾಗ ಇವತ್ತು ನೆನ್ನೆ ಹುಬ್ಬಳ್ಳಿಯಲ್ಲಿ ಇದ್ರು ಜಗದ್ಗುರು ಮಹಾಸನ್ನಿಧಾನ. ಹುಬ್ಬಳ್ಳಿಯಲ್ಲಿ ಬಿಟ್ಟರೆ ಗುಲ್ಬರ್ಗ ಇರ್ತಾರೆ, ಗುಲ್ಬರ್ಗ ಬಿಟ್ಟರೆ ಬೆಂಗಳೂರು ಇರ್ತಾರೆ, ಮೈಸೂರು, ತುಮಕೂರು, ಇಡೀ ನಾಡಿನಾದ್ಯಂತ. ಜ್ಯೋತಿ ಪ್ರಕಾಶ್ ಅವರು ಹೇಳಿದ್ರು, ಅಧ್ಯಕ್ಷರು, ಬುದ್ಧಿ ನೀವು ರೆಸ್ಟ್ ತಗೊಳ್ರಿ ಅಂತ ಹೇಳಿ. ಬಹಳ ಎಲ್ಲ ಕಡೆ ಓಡಾಡ್ತಿದ್ದಾರೆ, ನೀವು ರೆಸ್ಟ್ ಬೇಕು ನಿಮಗೆ ಅಂತ ಅವರು ಕಳಕಳಿ ಮನೆ ಇವತ್ತು ನಿಮ್ಮೂರಲ್ಲಿ ಹೇಳಿಲ್ಲ. ಅವರು ಎಲ್ಲ ಸಮಾರಂಭದಲ್ಲೂ ನಮ್ಮ ಜ್ಯೋತಿಯಣ್ಣವರು ಹೇಳ್ತಾನೆ ಇರ್ತಾರೆ, ಬರೀ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ ಅಂತ. ಆದರೆ ಜಗದ್ಗುರು ಮಹಾಸನ್ನಿಧಾನ ಹೇಳ್ತಾರೆ, ಅಲ್ಲರಿ ನಾನು ಪೀಠದಲ್ಲೇ ಕೂತ್ರೆ ಸಮಾಜ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ, ಆದರೆ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರ ಬೆಳಿಬೇಕಾದ್ರೆ ಈ ನಾಡಿನಾದ್ಯಂತ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಾವು ದರ್ಶನ ಆಶೀರ್ವಾದ ಮಾಡಿದಾಗ ಮಾತ್ರ ಸಮಾಜ ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಈ ಸಂದರ್ಭ ಹೇಳುತ್ತಾ ಹೆಚ್ಚಿಗೆ ಏನೂ ಕೂಡ ಮಾತನಾಡಲಿಕ್ಕೂ ಇಲ್ಲ. ತಾಯಂದರು ಬಹಳ ಕಾತುರದಿಂದ ನೀವು ಕಾಯ್ತಾ ಇದ್ದೀರಾ ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಕೇಳಬೇಕು ಅಂತೇಳಿ. ಕೊನೆಯದಾಗಿ ಹೇಳ್ತೀವಿ, ಇವತ್ತು ಸಮಾಜದಲ್ಲಿ ತಂದೆ ತಾಯಿಗಳನ್ನ ಕಡೆಗಣಿಸೋರು ಬಹಳಷ್ಟು ಜನ ಇದ್ದಾರೆ.
ಶಿಕ್ಷಣ ಕೊಡಿ. ಶಿಕ್ಷಣದ ಜೊತೆಯಲ್ಲಿ ನಮ್ಮ ಧರ್ಮದ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು. ಇವತ್ತೇನಾಗಿದೆ ಅಂದ್ರೆ, ಶಿಕ್ಷಣ ಅಂದ್ರೆ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಲೆಕ್ಚರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಕನಸನ್ನ ಕಂಡಂತ ಏನು ತಂದೆ ತಾಯಿಗಳಿರ್ತಾರಲ್ಲ, ಆ ತಂದೆ ತಾಯಿಗಳ ಒಬ್ಬ ಡಾಕ್ಟ್ರು, ಇಂಜಿನಿಯರು, ಲೆಕ್ಚರ್ ಯಾರು ಕೂಡ ಅವ್ರನ್ನು ವೃದ್ಧಾಪ್ಯ ಜೀವನದಲ್ಲಿ ಯಾರು ನೋಡಕ್ ಸಾಧ್ಯ ಇಲ್ಲ. ಇದೆಯಾ? ಏನ್ ಮಾಡ್ತಾರೆ ಅಂದ್ರೆ, ಲೆಕ್ಚರ್ ಆದರು, ಡಾಕ್ಟರ್ ಆದರು, ಇಂಜಿನಿಯರ್ ಆದರು, 1 ಲಕ್ಷ ರೂಗಳನ್ನು ಕೊಟ್ಟು ಎಲ್ಲಿ ಕಳಿಸ್ತಾ ಇದ್ದೀರಾ ಹೇಳಿ ನೀವೆಲ್ಲ? ವೃದ್ಧಾಶ್ರಮಕ್ಕೆ. ಹೌದಾ? ಡಾಕ್ಟ್ರು, ಇಂಜಿನಿಯರು, ಡಾಕ್ಟ್ರು ಎಲ್ಲರೂ ಕೂಡ ಹೆತ್ತ ತಾಯಿಯಲ್ಲ, ತಾನು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಜೋಪಾನ ಮಾಡಿ ತಾನು ಉಪವಾಸ ಇದ್ದು, ನನ್ನ ಮಗ ಚೆನ್ನಾಗಿರ್ಬೇಕು, ತಂದೆ ಹಮಾಲಿ ಕೆಲಸ ಮಾಡ್ತಾನೆ, ನನ್ನ ಮಗ ಚೆನ್ನಾಗಿರ್ಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತೇಳಿ. ಆದ್ರೆ ಒಬ್ಬರಾದ್ರೂ ಕೂಡ ನನ್ನ ತಂದೆ, ನನ್ನ ತಾಯಿ ಅನ್ನೋ ಭಾವನೆ ಇವತ್ತು ಸಮಾಜದಲ್ಲಿ ಕಡಿಮೆ ಆಗ್ತಿದೆ. ಏನ್ ಮಾಡ್ತಾರೆ ಅಂದ್ರೆ, ವಯಸ್ಸಾದ್ಮೇಲೆ ವೃದ್ಧಾಶ್ರಮ ಕಳಿಸ್ತಾ ಇದ್ದಾರ. ಆ ಥರ ಆಗಬಾರ್ದು. ತಂದೆ ತಾಯಿಗಳನ್ನ ಜೀವನದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ನಿಮಗೆ ಒಳ್ಳೇದಾಗತ್ತೆ. 10 ದೇವರು ಪೂಜೆ ಮಾಡೋದಕ್ಕಿಂತ ಹೆತ್ತ ತಂದೆ ತಾಯಿನ ಪೂಜೆ ಮಾಡುವಂತ ಶಾಸ್ತ್ರದಲ್ಲಿದೆ ಬಂಧುಗಳೇ. 10 ದೇವರು ಪೂಜೆ ಮಾಡೋದಕ್ಕಿಂತ ಹೆತ್ತ ತಂದೆ ತಾಯಿಗಳ ದೇವರು ಈ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ನಾವಾದ್ರೂ ಕೂಡ ಬಯಸ್ತದೆ. ಒಂದು ಸಲ ಏನಾಯ್ತು ಅಂದ್ರೆ, ಒಬ್ಬ ಮಗ ಡಾಕ್ಟರ್, ಇಂಜಿನಿಯರ್ ಆಗಿದ್ದ, 3 ಜನ ಮಕ್ಕಳು. ತನ್ನ ತಾಯಿಯನ್ನ ಆಶ್ರಮದಲ್ಲಿ ಬಿಟ್ಟಿದ್ದ. ಅವನು 5 ವರ್ಷ ತಾಯಿ ಆಶ್ರಮದಲ್ಲಿ ಇತ್ತು. 5 ವರ್ಷ ನಂತರ ಅವನು ತಾಯಿಯನ್ನ ಮಾತಾಡಿಸ್ಲಿಕ್ಕೆ ಆಶ್ರಮಕ್ಕೆ ಬಂದ ತಕ್ಷಣ ತಾಯಿ ಮಮಕಾರ ನೋಡಿ, ತಾಯಿ ಅಂತ ಪ್ರೀತಿ ಜಗತ್ತಿನಲ್ಲಿ ಯಾರೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 2 ಅಕ್ಷರ ತಾಯಿ ಅನ್ನೋದು, 2 ಅಕ್ಷರ. ಹಾಗಾಗಿ ಮಗ ಬಂದ ತಕ್ಷಣ ಅಮ್ಮ ಮಗನಿಗೆ ಕೇಳ್ತಾಳೆ, ನನ್ನ ಸೊಸೆ ಚೆನ್ನಾಗಿದ್ದಾಳ, ಮೊಮ್ಮಕ್ಕಳು ಚೆನ್ನಾಗಿದ್ದಾರ ಅಂತ ತಾಯಿ ಮಗನನ್ನ ಕೇಳ್ತಾಳೆ. ಬಂಧುಗಳೇ, ಅವ್ನು ಹೇಳ್ತಾನೆ, ಮಗ ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ, ನೀನ್ ಚೆನ್ನಾಗಿದೀಯಾ ಅಂತ ಮಗ ತಾಯಿನ ಕೇಳ್ದ. ಅಲ್ಲಪ್ಪ, ನಮ್ಮ ಗೌಡ್ರು ಮಂತ್ಯಾನ ಮತ್ತೆ ಗೌರವ ಕಾಪಾಡಬೇಕಲ್ಲ ನಾನು. ನೀನು 5 ವರ್ಷ ಇಲ್ಲಿ ಬಿಟ್ಟು ಹೋದೆ. ಈ ಆಶ್ರಮದಲ್ಲಿ ಮಂಚ ಇಲ್ಲ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಕೂಡ ಇಲ್ಲ. ಆದರೂ ಕೂಡ ನಮ್ಮ ಪಟೇಲರು, ನಮ್ಮ ಗೌಡ್ರು ಮಂತ್ಯಾನ ಕಾಪಾಡಬೇಕಲ್ಲ ಅಂತೇಳಿ ನಾನು 5 ವರ್ಷ ಹೆಂಗೋ ಜೀವನ ಮಾಡಿದ್ದೀನಿ, ಭಾಳ ಸಂತೋಷ ಅಂತ ತಾಯಿ ಮಗನ ಹತ್ರ ಮಾತಾಡ್ತಾ ಇಲ್ಲಂತೆ. ಕೊನೆಯದಾಗಿ ಮಗ ಕೇಳಿದ, ಅಮ್ಮ ಇನ್ನೇನಾಗಬೇಕು, ಏನಾರು ಇದ್ರೆ ಹೇಳಮ್ಮ ಅಂತೇಳಿ. ಯಾರು? ಮಗ ತಾಯಿನ ಕೇಳಿದ, ಇನ್ನೇನಾದ್ರು ಬೇಕಾ ಹೇಳಮ್ಮ, ನಾನು ಮಾಡಿಸ್ಕೊಡ್ತೀನಿ ಅಂತ. ತಾಯಿ ಹೇಳ್ತಾಳೆ, ಅಪ್ಪ ನನಗೇನು ಬೇಕಾಗಿಲ್ಲ, ಇಲ್ಲೊಂದು ಮಂಚ, ಕರೆಂಟಿನ, ನೀರಿನ ವ್ಯವಸ್ಥೆ ಮಾಡಿಕೊಡು ಅಂತ ಮಗನಿಗೆ ತಾಯಿ ಕೇಳಿಲ್ಲಂತೆ. ಮಗ ಹೇಳ್ತಾನೆ, ಅಲ್ಲ ಕಣಮ್ಮ, ಕೇವಲ 1 ವಾರದಲ್ಲಿ ಎಲ್ಲಿ ಹೋಗ್ತೀಯ? ಶಿವನ ಪಾದ ಸೇರ್ತೀವಲ್ಲ, ಯಾಕೆ ಬೇಕು ಅಂತೇಳಿ. ತಾಯಿ ಹೇಳ್ತಾಳೆ, ಅಪ್ಪ ನಾಳೆ ನಿನ್ನ ಮಕ್ಕಳು ಇಲ್ಲಿ ಕಳಿಸ್ತಾರಲ್ಲೋ, ಎಲ್ಲಿಗೆ? ವೃದ್ಧಾಶ್ರಮಕ್ಕೆ. ಅವಾಗ ಬೇಕಾಗುತ್ತೆ, ಮಾಡಿಸ್ಕೊಡು ಅಂತ ತಾಯಿ ಕೈ ಮುಗಿದು ಮಗನನ್ನು ಕೇಳ್ತಾಳಂತೆ. ಬಂಧುಗಳೇ, ನಾವು ಹೇಳೋದಿಷ್ಟೇ, ಇದ್ದಾಗ ತಂದೆ ತಾಯಿಗಳನ್ನ, ಸಮಾಜವನ್ನ, ಗುರುಗಳನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಂಡಿರೋ ನೀವೆಲ್ಲರೂ ಕೂಡ ಸುಖವಾಗಿರ್ತೀರಿ ಅನ್ನೋ ಮಾತುಗಳನ್ನ ತಿಳಿಸಿ ಹೆಚ್ಚಿಗೆ ಏನು ಕೂಡ ಮಾತನಾಡಲಿಕ್ಕೆ ಹೋಗಲ್ಲ. ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಏನು ಸೊಗೂರು ಗ್ರಾಮದಲ್ಲಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾವಾದರೂ ಕೂಡ ಶುಭ ಹಾರೈಸಿ ನಮ್ಮ ಮಾತುಗಳನ್ನ ಮಹಾಸನ್ನಿಧಿ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಸವಿಸ್ತರವಾಗಿ ಉಪದೇಶಾಮೃತವನ್ನು ನೀಡಿದಂಥ ಶಸ್ತಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಮದ್ ರಂಭಾಪುರೀಶ ಕಮಠ ಬಿಳಕಿ ಇವರಿಗೆ ಪೂಜ್ಯರಿಂದ ಶ್ರೀರಕ್ಷೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಗ್ರಾಮದಲ್ಲಿ ಒಂದು ಸಣ್ಣ ಮಠ ಇದೆ. ಅದರ ಉಸ್ತುವಾರಿಯನ್ನು ಶ್ರೀ ದಾರ್ಕೇಶ್ವರನವರು ನಡೆಸಿಕೊಡ್ತಾರೆ. ಅವರು ಈ ಹುಣ್ಣಿಮೆ, ಅಮಾವಾಸ್ಯೆ ಯಾವಾಗಲೂ ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ ತುಂಬ ಪೂಜೆ ಪುನಸ್ಕಾರ, ಯಾವುದೇ ಮನೆಗಾದರೂ ಬಡವರ ಮನೆ, ಸಾಕೋರ ಮನೆ ಎನ್ನದೇ ನಮ್ಮೂರಲ್ಲಿ ನಡೆಸ್ಕೊಡ್ತಾರೆ. ಅವರಿಗೆ ಪೂಜ್ಯ ಗುರುಗಳಿಂದ ಶ್ರೀರಕ್ಷೆಯನ್ನು ನೀಡುತ್ತಾ ಇದ್ದೇವೆ. ದಾರ್ಕೇಶ್ವರನವರು ಬರಬೇಕು. ಹಾಗೆ ನಮ್ಮೂರಿನ ಇನ್ನೋರ್ವ ಗುರುಗಳು ರಾಜಯ್ಯನವರು, ಅವರು ಸಹ ನಮ್ಮ ಮುರುಡಬಸವೇಶ್ವರನ ಯಾವುದೇ ಒಂದು ರಥೋತ್ಸವ ಆಗಿರ್ಬೋದು, ಯಾವುದೇ ಪೂಜೆ ಆಗಿರ್ಬೋದು, ಎಲ್ಲದನ್ನೂ ಸಹ ಅಚ್ಚುಕಟ್ಟಾಗಿ ಎಲ್ಲರಿಗೂ ಹೊಂದಿಕೊಂಡು ನಡೆಸಿಕೊಡ್ತಾರೆ. ಅವರು ಸಹ ಪೂಜ್ಯರಿಂದ ಶ್ರೀರಕ್ಷೆಯನ್ನು ಪಡೆದುಕೊಳ್ಬೇಕು. ಇನ್ನು ನವೀನ, ನಮ್ಮೂರಿನ ದೇವಸ್ಥಾನದ ಪೂಜಾರಿ, ಇವರು ಸಹ 3-4 ವರ್ಷದಿಂದ ಅಚ್ಚುಕಟ್ಟಾಗಿ ನಮ್ಮೂರಿನಲ್ಲಿ ಪೂಜೆಯನ್ನು ಮಾಡ್ತಾನೆ.
ಆದರೂ ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ, ಅಷ್ಟು ಸೌಮ್ಯ ಸ್ವಭಾವದ ನಮ್ಮ ನವೀನ. ಎಷ್ಟೊತ್ತಿನ ಫೋನ್ ಮಾಡಿರೋ, 2 ಗಂಟೆ ಫೋನ್ ಮಾಡಿರೋ, ಅಣ್ಣ ಬಂದೆ ಇರೋ, ಒಂದು ಅಷ್ಟೊತ್ತಿಗೆ ಪೂಜೆ ಮಾಡಿಕೊಡ್ತಾನೆ. ಅವನಿಗೂ ಸಹ ಗುರುಗಳಿಂದ ಶ್ರೀರಕ್ಷೆ. ಇನ್ನೋರ್ವ ಹಿರಿಯರು ಕರ್ಬಸೇನರು ನಮ್ಮೂರಲ್ಲಿ, ಅವರು ಸಹ ಈಗ ಸ್ವಲ್ಪ ವಯಸ್ಸಾಗಿದೆ, ಹೊರಗಡೆ ಓಡಾಡಲ್ಲ, ಆದರೂ ಸಹ ಹಿಂದೆ ತುಂಬ ನಮ್ಮೂರಿಗೆ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಸಹ ಗುರುಗಳಿಂದ ಶ್ರೀರಕ್ಷೆ. ನಲವತ್ತೆಂಟು ದಿನ ಪೂಜೆ ನಮ್ಮೂರ ಮುರುಡಬಸವೇಶ್ವರ ಸ್ವಾಮಿಯಲ್ಲಿ ದಿನ ರಥೋತ್ಸವದ ಪೂಜೆ ಆಗಂಗಾಯ್ತು. ಯಾರ್ಯಾರ ಮನೆ ಹೇಳಿದ್ರು, ಯಾರ್ಯಾರ ಮನೆ ಬಿಟ್ಟರೋ ಗೊತ್ತಾಗ್ಲಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರ ಮನೆ ಹೇಳ್ಕಂತ ಪೂಜೆಯನ್ನ ಮಾಡಿದ್ದಾರೆ.